ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಇವತ್ತು ಡೇಟ್ ಬಂದು 31st ಜಾನ್ವರಿಯ ಕೊನೆ ದಿನ. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದ್ರೆ, ಒಂದು ನಮ್ಮ GT650ಗೆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ತಗೋಬೇಕು. ಸೊ ಅದಕ್ಕೆ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂದ್ರೆ, February 1st ಅಂದ್ರೆ ಈ ವಿಡಿಯೋ ನೀವು February 1st ನೋಡ್ತಿದ್ದೀರಾ. ಸೊ ಇವತ್ತಿಂದ February 24th ವರೆಗೂ ರೆಗ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಬೇಕು ಅಂತ ಒಂದು ಸೆಲ್ಫ್ ಚಾಲೆಂಜ್ ಅನ್ನೋದನ್ನ ನಾನು ತಗೊಂಡಿದ್ದೀನಿ. ಯಾವ ತರ ವಿಡಿಯೋಸ್ ಅಂತ ಹೇಳೋದಾದ್ರೆ, ಒಂದು ನಿಯರ್ ಬೈ ಪ್ಲೇಸಸ್ದು ನಮ್ಮ GT ಲಾಗಿರ್ಬೋದು, SD ಲಾಗಿರ್ಬೋದು ವಿಡಿಯೋಸ್ಗಳು, ಮೈಸೂರು ನಿಯರ್ ಬೈ ಪ್ಲೇಸಸ್ಗೆ ಹೋಗುವಂಥದ್ದು ನಮ್ಮ GT ಬಾಯ್ ಜೊತೆಗೆ, ಆಮೇಲೆ ತೇಜಸ್ ಅವ್ರ ಜೊತೆಗೆ. ಇನ್ನೊಂದು ಕಾರ್ ರಿವ್ಯೂಸ್ ಅಥವಾ ಬೈಕ್ ರಿವ್ಯೂಸ್ ಆಗಿರ್ಬೋದು, ಜೊತೆಗೆ ಯಾವ್ದಾದ್ರು ಮಾಡಿಫಿಕೇಶನ್ ವಿಡಿಯೋನೋ ಆ ಥರ. ಇಷ್ಟು 23 ಡೇಸ್ ಅಂದರೆ ಈ ವ್ಲಾಗ್ ಸೇರಿಸಿ ಇನ್ನು 23 ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಇದೊಂಥರ ಸೆಲ್ಫ್ ಚಾಲೆಂಜ್. ಈ ಸೆಲ್ಫ್ ಚಾಲೆಂಜ್ ಒಂಥರ ಕನ್ಸಿಸ್ಟೆನ್ಸಿ ಬಿಲ್ಡಪ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಒಂದು ಪ್ರೋಗ್ರೆಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದೊಂದು ಡಿಸಿಪ್ಲಿನ್ ತಂದ್ಕೊಡುತ್ತೆ ನನ್ನ ಈ ಒಂದು ಯೂಟ್ಯೂಬ್ ಕೆರಿಯರಲ್ಲಿ. 23 ಡೇಸ್ ಚಾಲೆಂಜ್ ಈ ವಿಡಿಯೋ ಇಂದ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ನಿಮ್ಮ ಸಪೋರ್ಟ್ 100% ಇರಲಿ ಅಂತ ಕೇಳ್ಕೊತೀನಿ. ನನ್ನ 100% ಎಫರ್ಟ್ ನಾನು ಕೊಟ್ಟೇ ಕೊಡ್ತೀನಿ. ಏನೇ ಆಗಿದ್ರು ಐ ವಿಲ್ ಗಿವ್ ದಟ್ 100% ಎಫರ್ಟ್ ಆ್ಯಂಡ್ ಪೋಸ್ಟ್ ದಿ ವಿಡಿಯೋಸ್ ರೆಗ್ಯುಲರ್ಲಿ. ಏನ್ ಪಬ್ಬಲ್ಲಿ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ವಿ ನಾವು ಮತ್ತು ತೇಜಸ್ಸು ಮತ್ತು GT ಬಾಯ್. ಸೊ ಯಾರ್ಯಾರು ಮೈಸೂರವರು ಇಲ್ಲಿ ಕುಡ್ದಿದ್ದೀರಾ ಅಂತ ಕಮೆಂಟ್ ಮಾಡಿ. ಡೈರೆಕ್ಟ್ ನಿಮಗೆ ನಾನು ಎಲ್ಲಿ ಪ್ಯಾಡಾಕ್ ಸ್ಟ್ಯಾಂಡ್ ತೊಗೋತೀನಿ ಅಲ್ಲಿ ಸಿಗ್ತೀನಿ. ಸೊ ನಾವು ಬಂದಿರೋದು ಬೈಕರ್ ಸ್ಟುಡಿಯೋಗೆ. ಬನ್ನಿ ಈಗ ಫಸ್ಟ್ ಹೋಗಿ ಯಾವ್ಯಾವ್ದಿದೆ ಅಂತ ತಿಳಿಸ್ಕೊಡ್ತೀನಿ. ಹೋಗಿ ನೋಡೋಣ ಯಾವುದಿದೆ. ಇಲ್ಲಿ ಒಂದಷ್ಟು ಪ್ಯಾಡಾಕ್ ಸ್ಟ್ಯಾಂಡ್ಸ್ಗಳಿದೆ. ಇದರಲ್ಲಿ ಯಾವ್ದಾರು ಒಂದು ನೋಡ್ಬೇಕು. ಸೊ ಇದೊಂದು ಹೆಲ್ಮೆಟ್ ನೋಡಿದ್ವಿ ಇಲ್ಲಿ, ನೋಡಿ ಹೇಗಿದೆ ಅಂತ. ಫುಲ್ ಮಸ್ಕ್ಯುಲರ್ ಡಿಸೈನ್ ಅದು. ಈಗ ನಮ್ಮ GT ಬಾಯ್ ತೋರಿಸ್ಕೊಡ್ತಾನೆ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ನಮ್ಮ GTಗೆ ಇದು ಸೆಟ್ ಆಗುತ್ತಾ ನೋಡೋಣ, ಇದು ಕೇಳೋಣ ಎಷ್ಟು ಕಾಸ್ಟ್ ಏನಿದೆ ಅಂದ್ಬಿಟ್ಟು, ಆಮೇಲೆ ಡಿಸೈಡ್ ಮಾಡೋದ. ಸೊ ನೋಡಿ ಈ ಥರ ಇದೆ ಹೆಲ್ಮೆಟ್ಟು. ನಮ್ಮ GTಗೆ ಕೆಫೆ ರೇಸರ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಲೆಟ್ ಸಿ. ಸೊ ಇದೊಂದು ಪ್ಯಾಡಾಕ್ ಆ್ಯಂಡ್ ಒಂದು ಮೋಟಲ್ ಚೈನ್ ಕೇರ್ ಕಿಟ್ ತೊಗೊತಿದ್ದೀನಿ. ಜೊತೆಗೆ ಈ ಹೆಲ್ಮೆಟ್ಟಿನ ಪ್ರೈಸ್ ಬಂದು 7K ಹತ್ರ ಇದೆ. ನೆಕ್ಸ್ಟ್ ಟೈಮ್ ನೋಡೋದ ಹೀಗಿದೆ. ಆ್ಯಂಡ್ ಇನ್ನೊಂದು ಇರಿಟಿಯಮ್ ಸ್ಪಾರ್ಕ್ ಪ್ಲಗ್ ನೋಡಿದೆ, ಬಟ್ ಲೆಟ್ ಸಿ ನೆಕ್ಸ್ಟ್ ಟೈಮ್ ವಿಲ್ ಇನ್ವೆಸ್ಟ್ ಆಫ್ಟರ್ ದಿ ಫಸ್ಟ್ ಸರ್ವಿಸ್. ಈಗ ಬನ್ನಿ ಲೆಟ್ಸ್ ಗೋ, ನಾವು ಇದನ್ನು ಬಿಲ್ ಮಾಡಿಸಿ ಹೊರಡೋಣ. ಈಗ ಒಂದು 2 ಚೈನ್ ಕೇರ್ ಕಿಟ್ ಮತ್ತು ಒಂದು ಹೆಲ್ಮೆಟ್ ಕಿಟ್ ತೊಗೊಂಡಿದ್ವಿ. ಒಂದು ನಮ್ಮ GT ಬಾಯ್ದು, ಇನ್ನೊಂದು ನಂದು. ಆ್ಯಂಡ್ ಈ ಪ್ಯಾಡಾಕ್ ಸ್ಟ್ಯಾಂಡ್ ತೊಗೊಂಡ್ವಿ. ಸೊ ಕಾಸ್ಟ್ ಬಂದು 3K. ಆ್ಯಂಡ್ ಅದು ಒಂದು ಚೈನ್ ಕೇರ್ ಕಿಟ್ಗೆ 680 ರೂಪೀಸ್ ಇದೆ. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ GT ಆದರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಈ ಥರ ಆಕ್ಸೆಸರೀಸ್ಗೆ ಹೋಗುತ್ತೆ. ಎಲ್ಲ ಡನ್. ಈ ಥರ ನಾವು ಡೈಲಿ ಆಚೆ ಬಂದರೆ ಆದಷ್ಟು ಬೇಗ GT ಸ್ಕೋಡಾ ಎಲ್ಲನೂ ಮಾರ್ಕೊಂಡು ಆಚೆ ಇರಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಆಗಲೇ ಹೇಳ್ದಂಗೆ ಆ ಸೆಲ್ಫ್ ಚಾಲೆಂಜ್ ಒಂದು 23 ಡೇಸ್ ಏನಿದೆ ಅದಕ್ಕೆ ಸಪೋರ್ಟ್ ಕೊಡಿ. ಆದಷ್ಟು ಅಲ್ಲ, ಐ ಪುಟ್ ಮೈ 100% ಎಫರ್ಟ್. ಸೊ ಪ್ರತಿದಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಕೆಲವೊಂದು ದಿನ ನನ್ನ ಡೈಲಿ ವ್ಲಾಗ್ ಆಗಿರ್ಬೋದು, ಅದು ಕೂಡ ಬರ್ಬೋದು. ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್. ಆದಷ್ಟು ಬೇಗ ನಾಳೆಯಿಂದ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಆಕ್ಟೇನ್ ಆಟೋಮೋಟಿವ್ 2038ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.